ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳ ಮೀಸಲಾತಿಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು 127 ದಿನ ಕಳೆದ್ರೇನು ಸಹ ಇವತ್ತುವರೆಗೂ ಆಶಾದಾಯಕವಾದಂತಹ ತೀರ್ಮಾನವನ್ನು ಕೈಗೊಳ್ಳದೆ ಏಕಸದಸ್ಯ ಆಯೋಗವನ್ನ ರಚನೆ ಮಾಡಿ 60 ದಿನಗಳಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೇವೆ ಅಂತ ಹೇಳಿದಂತ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಾತ್ಸಾರ ತಿರಸ್ಕಾರ ಈ ಒಂದು ಮನೋಭೂಮಿಕೆಯನ್ನ ಹತ್ತಂತ ರಾಜ್ಯದ ಮಾದಿಗ ಸಂಘಟನೆಗಳ ಒಕ್ಕೂಟ 16ನೇ ತಾರೀಕು 12 ಡಿಸೆಂಬರ್ ಅಂದು ಬೆಳಗಾಮಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ಒಂದು ಸಮಾವೇಶವನ್ನ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯವನ್ನ ಡಿಸೆಂಬರ್ 16 ಬೆಳಗಾಮಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಬೃಹತ್ ಸಮಾವೇಶದ ಮುಖಾಂತರ ಇವತ್ತೇನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದರು, ಅನೇಕ ನೇಮಕಾತಿಗಳನ್ನ ತಡೆ ಮಾಡ್ತೇವೆ, ಒಳ ಮೀಸಲಾತಿ ಬರೋವರೆಗೂ ಜಾರಿ ಮಾಡೋವರೆಗೂ ತಡೆ ಹಿಡಿತೀವಿ ಅಂತ ಹೇಳಿದ್ರು. ಆ ನಂತರ ಸಡಿಲ ಮಾಡಿ ಈ ಸಮಾಜಕ್ಕೆ ಅನೇಕ ನೇಮಕಾತಿಗಳಲ್ಲಿ ಅನ್ಯಾಯವಾಗುತ್ತಾ ಇರೋದನ್ನ ಗಮನಿಸಿ ಇಡೀ ಸಮುದಾಯ ಈ ಸರ್ಕಾರ ನಿಧಾನಕ್ಕೆ ತಿರಸ್ಕಾರದ ಮನೋಭಾವವನ್ನ ವಿರೋಧ ಮಾಡಿ ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ರಾಜ್ಯದಾದ್ಯಂತ ಒಳ ಮೀಸಲಾತಿಗೆ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಸಮುದಾಯದ ಬಂಧುಗಳು, ಹೋರಾಟಗಾರರು ಮತ್ತೆ ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ತಿಂಗಳು 14ನೇ ತಾರೀಕು ರಾಜ್ಯಾದ್ಯಂತ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ರಾಜ್ಯದ ಎಲ್ಲ ಶಾಸಕರ ಮನೆಯ ಮುಂದೆ, ಮಂತ್ರಿಗಳ ಮನೆಯ ಮುಂದೆ ತಮಟೆ ಚಳವಳಿ ಮಾಡೋದಕ್ಕೆ ತೀರ್ಮಾನವನ್ನ 14 ಮಾಡಿದ್ದೀವಿ. ಎಲ್ಲರೂ ತಮಟೆ ಚಳವಳಿಯನ್ನ ತಮ್ಮ ನೋವನ್ನ ಆಯಾ ಕ್ಷೇತ್ರದ ನಗರದ ಮಧ್ಯಭಾಗದಿಂದ ಮೆರವಣಿಗೆಯನ್ನು ಹೊರಟು ಸಚಿವರು ಶಾಸಕರ ಮನೆ ಮುಂದೆ ಹೋಗಿ ತಮಟೆ ಬಾರಿಸೋದ್ರ ಮುಖಾಂತರ ಸಮಾವೇಶ ತಮಟೆ ಚಳವಳಿ ಮಾಡೋದ್ರ ಮುಖಾಂತರ ಸಮಾವೇಶಕ್ಕೂ ಬರಬೇಕು, ಶಾಸಕರಿಗೆ ಎಚ್ಚರಿಕೆ ನೀಡಬೇಕು. ಈ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಒಳ ಮೀಸಲಾತಿಯ ಪರವಾಗಿ ಧ್ವನಿಯನ್ನ ಎತ್ತಬೇಕು ಅನ್ನೋ ಮನವಿಯನ್ನ ಮಾಡೋ ದಿಕ್ಕಿನಲ್ಲಿ ತಮಟೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇವತ್ತಾಗಿದ್ದು ಸಮಾವೇಶ ಅಲ್ಲ, ಪೂರ್ವಭಾವಿ ಸಭೆಗೆ ನಾವು ವಿರೋಧ ಪಕ್ಷ ನಾಯಕರನ್ನ ಕರೆದಿರ್ಲಿಲ್ಲ. ನಾವೊಬ್ಬ ಕಾರ್ಯದರ್ಶಿ ಇವತ್ತಾಗಿದ್ದು ಸಮಾವೇಶ ಅಲ್ಲ, ಪೂರ್ವಭಾವಿ ಸಭೆಗೆ ನಾವು ವಿರೋಧ ಪಕ್ಷ ನಾಯಕರನ್ನ ಕರೆದಿರ್ಲಿಲ್ಲ. ನಾವೊಬ್ಬ ಕಾರ್ಯದರ್ಶಿ ಹಾಕೊಂಡ್ಬಿಟ್ಟಿದ್ದ, ಆದ್ರೆ ನಾವ್ ಯಾರು ಕರೆದಿರ್ಲಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಕಾರ್ಯದರ್ಶಿಗಳು ಮುಕ್ತವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ನೀಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಧನ್ಯವಾದ. 14 ಎಲ್ಲ ಪಕ್ಷದ ಶಾಸಕರ ಮನೆ ಮುಂದೆ, MLC ಮನೆಗಳ ಮುಂದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.